ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತು ಜುಲೈ 31ನೇ ತಾರೀಕು, ಅಂದರೆ ನಾಳೆ ಆಗಸ್ಟ್ 1ನೇ ತಾರೀಕು. ಪ್ರತಿ ತಿಂಗಳು 1ನೇ ತಾರೀಕು ಕೆಲವು ಬದಲಾವಣೆಗಳನ್ನ ಮಾಡ್ತಾರೆ, ಹೊಸ ಬದಲಾವಣೆಗಳನ್ನ. ಸೊ ಈ ತಿಂಗಳು ಅಂದರೆ ಈಗೇನು ಆಗಸ್ಟ್ 1, 2026ರಿಂದ ಏನೇನೆಲ್ಲ ಚೇಂಜಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಇದು ಬೇಸಿಕ್ ಇನ್ಫಾರ್ಮೇಷನ್, ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿರಲೇಬೇಕು ಏನೆಲ್ಲ ಚೇಂಜಸ್ ಮಾಡ್ತಿದ್ದಾರೆ ಏನು ಅನ್ನೋದ್ರ ಬಗ್ಗೆ. ಯಾಕಂದರೆ ಇವಾಗ ಗೊತ್ತಿರಬೇಕು ಏನೇನು ಆಗ್ತಾ ಇದೆ ಏನು ಅಂದ್ಬಿಟ್ಟು, ಇಲ್ಲಾಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಚೇಂಜಸ್ ಬಂದಿರೋದು LPG ಸಿಲಿಂಡರ್ ಬೆಲೆ. ನಿಮಗೂ ಕೂಡ ಗೊತ್ತಿರುತ್ತೆ, ಕಳೆದ ತಿಂಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾನೆ ಇತ್ತು. ಬಟ್ ಹೋದ ತಿಂಗಳು ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಕಡಿಮೆ ಮಾಡಿದ್ರು. ಪ್ರತಿ ತಿಂಗಳು ಕೂಡ ತೈಲ ಮಾರುಕಟ್ಟೆ ಡಿಪೆಂಡಿಂಗ್ ಅಪಾನ್ ಜಾಸ್ತಿ ಅಥವಾ ಕಡಿಮೆ ಆಗ್ತಾ ಇರುತ್ತೆ. ಕೆಲವೊಂದು ಸತಿ ಸೇಮ್ ಇರುತ್ತೆ, ಕಡಿಮೆನೂ ಆಗಲ್ಲ ಜಾಸ್ತಿನೂ ಆಗಲ್ಲ. ಕೆಲವೊಂದು ಸತಿ ಕಡಿಮೆ ಆಗುತ್ತೆ, ಕೆಲವೊಂದು ಸತಿ ಜಾಸ್ತಿ ಆಗುತ್ತೆ. ಸೊ ಈ ಸತಿ ಏನಾಗುತ್ತೆ, ಏನಾರ ಗೃಹ ಬಳಕೆ ಸಿಲಿಂಡರ್ ಬೆಲೆ ಕಡಿಮೆ ಮಾಡ್ತಾರ ಅಥವಾ ಕಮರ್ಷಿಯಲ್ ಪರ್ಪಸ್ ಸಿಲಿಂಡರ್ ಕಡಿಮೆ ಮಾಡ್ತಾರ ನೋಡಬೇಕಾಗಿದೆ. ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಎರಡನೇದು ಬಗ್ಗೆ ಹೇಳಬೇಕಂದ್ರೆ, ಯಾರೆಲ್ಲ IT ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರ್ತೀರಾ, ಸೊ ನಿಮ್ಗಳಿಗೂ ಕೂಡ ಇವತ್ತೇ ಲಾಸ್ಟ್ ಡೇಟ್ ಇರೋದು. ಅಂದರೆ ಜುಲೈ 31ನೇ ತಾರೀಕೆ ಲಾಸ್ಟ್ ಡೇಟ್ ಇರೋದು. ಇನ್ನೂ ಯಾರೆಲ್ಲ ಮಾಡಿಲ್ಲ ಆದಷ್ಟು ಬೇಗ ಮುಗಿಸ್ಕೊಂಬಿಡಿ. ಯಾಕಂದರೆ ನೀವು ನಾಳೆ ಏನಾರ ಪೇ ಮಾಡ್ತೀರಾ ಅಥವಾ ನಾಳೆಯಿಂದ ನಿಮಗೆ IT ಫೈನ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕು ಅಂತಂದರೆ ನಿಮಗೆ ಪೆನಾಲ್ಟಿ ಬೀಳತ್ತೆ, ಫೈನ್ನ ಕೂಡ ಪೇ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಇವತ್ತೇ ಕೊನೆ ದಿನಾಂಕ ಇರುತ್ತೆ. ನೆಕ್ಸ್ಟ್ ಚೇಂಜಸ್ ಏನಪ್ಪ ಅಂತಂದರೆ, ಆಗಸ್ಟ್ 1ನೇ ತಾರೀಕಿಂದ ಬ್ಯಾಂಕ್ಗಳಲ್ಲೂ ಕೂಡ ಕೆಲವು ಚೇಂಜಸ್ನ ಮಾಡ್ತಿದ್ದಾರೆ. ಸೇವಾ ಶುಲ್ಕಗಳನ್ನ ಆ ಒಂದು ಕೆಟಗರಿಯಲ್ಲಿ ಚೇಂಜ್ ಮಾಡ್ತಾರೆ. ಅಂದರೆ SMS ಚಾರ್ಜಸ್ ಆಗಿರ್ಬೋದು. ಅಕಸ್ಮಾತ್ ನೀವೇನಾದರೂ ಯಾವ್ದಾರ ಬ್ಯಾಂಕಿನ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಯೂಶ್ವಲಿ ಬಿಲ್ ಪೇ ಎಲ್ಲ ನೀವು ಕ್ರೆಡಿಟ್ ಕಾರ್ಡ್ ಮೂಲಕನೇ ಸಾಕಷ್ಟು ಜನ ಮಾಡ್ತಿರ್ತೀರ. ಸೊ ನಿಮ್ಗಳಿಗೆ ಏನೆಲ್ಲ ಚೇಂಜಸ್ ಆಗ್ತಿದೆ ಅಂತಂದರೆ, ರಿವಾರ್ಡ್ಸ್ ಏನು ನೀವು ಬಿಲ್ಲೆಲ್ಲ ಪೇ ಮಾಡಿದಾಗ ನೀವು ಎಷ್ಟು ಜಾಸ್ತಿ ಬಿಲ್ ಪೇ ಮಾಡ್ತೀರಾ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ, ಅಷ್ಟು ರಿವಾರ್ಡ್ಸ್ಗಳು ನಿಮಗೆ ಬರ್ತಾ ಇರುತ್ತೆ. ಸೊ ನೀವು ವಾಲೆಟ್ ಲೋಡ್ ಮಾಡ್ತಿರ್ತೀರಾ. ಸೊ ಈ ಥರದ್ದೆಲ್ಲ ಮಾಡಿದಾಗ ನಿಮಗೆ ರಿವಾರ್ಡ್ಸ್ ಕೂಡ ಜಾಸ್ತಿ ಸಿಗುತ್ತೆ. ಸೊ ಇವಾಗ ಸೇವಾ ಶುಲ್ಕ ಹಾಗೆ ರಿವಾರ್ಡ್ಸಲ್ಲೂ ಕೂಡ ಕೆಲವು ಚೇಂಜಸ್ನ ಮಾಡ್ತಿದ್ದಾರೆ. ಇದು ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಸೇಮ್ ಇರಲ್ಲ, ಡಿಪೆಂಡಿಂಗ್ ಅಪಾನ್ ನೀವು ಯಾವ ಬ್ಯಾಂಕನ್ನ ಪ್ರಿಫರ್ ಮಾಡ್ತಿರ್ತೀರಾ. ಸೊ ಅದ್ರ ರೂಲ್ಸ್ ಪ್ರಕಾರ ಚೇಂಜಸ್ನ ಮಾಡ್ತಾರೆ. ಸೊ ಅದನ್ನ ಕೂಡ ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಏನಪ್ಪ ಅಂತ, ನೆಕ್ಸ್ಟ್ ಚೇಂಜಸ್ ಏನು ತರ್ತಿದ್ದಾರಪ್ಪ ಅಂತಂದರೆ, ಪೋಸ್ಟ್ ಆಫೀಸಲ್ಲಿ ನೀವು ಸ್ಪೀಡ್ ಪೋಸ್ಟ್ ದರ ಕೂಡ ಪರಿಷ್ಕರಣೆ ಮಾಡ್ತಿದ್ದಾರೆ. ಹೌದು, ಇನ್ನು ಮುಂದೆ ಏನು ಅಪ್ಡೇಟ್ ಬಂದಿದೆ ಅಂತಂದರೆ, ನೀವೇನಾದರೂ ಪೋಸ್ಟ್ ಮೂಲಕ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಚೆಕ್ ಬುಕ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, DL ಆಗಿರ್ಬೋದು, ರಾಖಿ ಆಗಿರ್ಬೋದು, ಸೊ ಈ ಥರ ಏನೇ ಇದ್ರೂ ಕೂಡ ಇದನ್ನು ದಾಖಲೆಗಳು ಅಂತ ಪರಿಶೀಲನೆ ಅಂದರೆ ಕನ್ಸಿಡರ್ ಮಾಡ್ತಾರಂತೆ. ಹಾಗೆ ನಿಮ್ದೇನಾದರೂ ಸ್ಪೀಡ್ ಪೋಸ್ಟ್ ನೀವೇನು ಮಾಡ್ತಾ ಇದ್ದೀರಾ ಅದೇನಾದರೂ 500 ಗ್ರಾಮ್ಗಿಂತ ಕಡಿಮೆ ಇತ್ತು ಅಂತಂದರೆ, ಆ ಒಂದು ಬೆಲೆ ಅಂದರೆ 500 ಗ್ರಾಮ್ಗಿಂತ ಕಮ್ಮಿ ಇತ್ತು ನೀವು ಕಳಿಸೋ ಪೋಸ್ಟ್ ಅಂತಂದರೆ ಅದ್ರ ಬೆಲೆನ ಕೂಡ ಕಡಿಮೆ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ತುಂಬ ಜನ ಸ್ಪೀಡ್ ಪೋಸ್ಟ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅಂಥವ್ರಿಗೆಲ್ಲ ಖಂಡಿತವಾಗ್ಲೂ ಇದು ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಚೇಂಜಸ್ ಏನಪ್ಪ ತರ್ತಾ ಇರೋದು ಅಂತಂದರೆ, ಡಿಜಿಟಲ್ CKYC 2.0 ಜಾರಿಗೆ ಬರ್ತಾ ಇದೆ. ಇದು ಮಾಡ್ತಿರೋ ಮೇನ್ ಉದ್ದೇಶ ಏನಪ್ಪ ಅಂತಂದರೆ, ಸೇಫ್ಟಿ ಪರ್ಪಸ್ಗು ಅಂದರೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋಕ್ಕೆ ಈ ಒಂದು CKYC 2.0 ಜಾರಿಗೆ ತಂದಿರೋದು. ಸೊ ಇದರಿಂದ ತುಂಬಾ ಕೆಲಸಗಳು ಈಸಿ ಆಗುತ್ತೆ. ಪ್ರತಿ ಸತಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಕೊಡೋದಾಗಿರ್ಬೋದು ಕೊಡೋ ಅಗತ್ಯ ಇಲ್ಲ. ಟ್ರಾನ್ಸ್ಪರೆನ್ಸಿ ಹಾಗೆ ಈಸಿ ಪರ್ಪಸ್ಗೋಸ್ಕರ ಈ CKYC 2.0 ಜಾರಿಗೆ ಬಂದಿರೋದು. ನೀವು ಯಾವುದೇ ಹೊಸದಾಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂದರೆ, ಅಥವಾ ನೀವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಆಗಿರ್ಬೋದು, ಸೊ ಈ ಥರದ್ದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ನಿಮಗೆ CKYC ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಕೂಡ ಇವಾಗ ಜಾರಿಗೆ ಮಾಡ್ತಾ ಇದ್ದಾರೆ. ನಾಳೆ ಆಗಸ್ಟ್ 1ನೇ ತಾರೀಕಿಂದ ಜಾರಿಗೆ ಬರ್ತಾ ಇದೆ. ನೆಕ್ಸ್ಟು ಇವಾಗ ಆಧಾರ್ ಕಾರ್ಡಲ್ಲೂ ಕೂಡ ನೀವು ಈಸಿಯಾಗಿ ಇಮೇಲ್ ID ಆ್ಯಡ್ ಮಾಡ್ಬೋದಾಗಿದೆ. ಇದ್ರ ಬಗ್ಗೆ ಕೂಡ ಲಾಸ್ಟ್ ತಿಂಗಳಿಂದ ಈ ಹೊಸ ಆಪ್ಷನ್ನ ಆ್ಯಡ್ ಮಾಡಿದ್ದಾರೆ. ಸೊ ಇದಕ್ಕೆ ಡಿಸೆಂಬರ್ವರೆಗೂ ಕೂಡ ಟೈಮ್ ಇದೆ. ಬಟ್ ಇವಾಗ ಆಗಲೇ ಲಕ್ಷಾಂತರ ಜನ ಇವಾಗ ಆಧಾರ್ ಕಾರ್ಡಲ್ಲಿ ಇಮೇಲ್ ID ಆ್ಯಡ್ ಮಾಡಿದ್ದಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಫೋನ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಇಮೇಲ್ ID ಆಗಿರ್ಬೋದು ಅಪ್ಡೇಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಇವಾಗ ಫ್ರೀ ಕೊಟ್ಟಿದ್ದಾರೆ ನಿಮಗೆ. ಡಿಸೆಂಬರ್ ಆದಮೇಲೆ ಇದಕ್ಕೂ ಕೂಡ ಅಮೌಂಟ್ನ ಪೇ ಮಾಡಿ ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಇವಾಗ ಫ್ರೀ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೋಬೋದು. ನೀವು ಏನಾರು ಇಮೇಲ್ ID ಆ್ಯಡ್ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗ ಹೋಗಿ ಮಾಡ್ಕೋಬೋದು. ನೀವೇ ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ಮಾಡ್ಕೋಬಹುದು.
ನೆಕ್ಸ್ಟ್ ಮೇನ್ ಅಪ್ಡೇಟ್ ಏನಪ್ಪ ಆಗಸ್ಟ್ 1ನೇ ತಾರೀಕಿಂದ ಅಂತಂದರೆ NPCI ಅವರು ಕಡ್ಡಾಯಗೊಳಿಸಿದ್ದಾರೆ. ನೀವು ನಿಮ್ಮ ಫಾಸ್ಟ್ಯಾಗ್ ಅಕೌಂಟಲ್ಲಿ ಈ KYCನ ಅಪ್ಡೇಟ್ ಮಾಡಿರಲೇಬೇಕು ಅಂತ. ನಿಮ್ಮ ಫಾಸ್ಟ್ಯಾಗ್ ಅಕೌಂಟ್ ಏನು ಯೂಸ್ ಮಾಡ್ತಿರ್ತೀರಾ ಅದರಲ್ಲಿ ಈ KYC ಪ್ರೊಸೀಜರ್ ಕಂಪ್ಲೀಟ್ ಮಾಡಿರಲೇಬೇಕು. ಸೊ ಇದನ್ನು ಕಂಪಲ್ಸರಿ ಮಾಡಿದ್ದಾರೆ NPCI ಅವರು. ಸೊ ಹಾಗಾಗಿ ನಿಮ್ದೇನಾದ್ರೆ ಈ KYC ಆಗಿಲ್ಲ ಅಂತಂದರೆ ಆದಷ್ಟು ಬೇಗ ಮಾಡ್ಕೊಳ್ಳಿ. ಆಗಸ್ಟ್ 1ನೇ ತಾರೀಕಿಂದ ನಿಮ್ಮ ಫಾಸ್ಟ್ಯಾಗ್ ಅಕೌಂಟಲ್ಲಿ KYC ಪ್ರೊಸೀಜರ್ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ನೀವು ಪೆನಾಲ್ಟಿನ ಪೇ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಇವತ್ತು ಇಡೀ ದಿನ ಟೈಮ್ ಇದೆ, ಆದಷ್ಟು ಬೇಗ ನಿಮ್ಮ ಈ KYCನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಆಗಸ್ಟ್ 1ನೇ ತಾರೀಕಿಂದ ಭಾರತೀಯ ರೈಲ್ವೆ ಇಲಾಖೆಯವರು ಇವಾಗ ಏನು ನೀವು ತತ್ಕಾಲಲ್ಲಿ ಟಿಕೆಟ್ ಬುಕ್ಕಿಂಗ್ಸ್ನ ಮಾಡ್ಕೊಳ್ತೀರಾ, ಸೊ ಈ ಒಂದು ಪ್ರೊಸೀಜರ್ನ ಕೂಡ ತುಂಬ ಸರಳವಾಗಿ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಮುಂಚೆ ಟೋಕನ್ ತೊಗೊಳಕ್ಕೆ ಒಂದು ಕ್ಯೂ ನಿಲ್ಲಬೇಕಿತ್ತು, ಬುಕ್ಕಿಂಗ್ ಮಾಡೋಕ್ಕೇ ಕ್ಯೂ ನಿಲ್ಲಬೇಕಿತ್ತು. ಸೊ ಇವಾಗ ಪ್ರೊಸೀಜರ್ ಈಸಿ ಆಗಲಿ ಅಂದ್ಬಿಟ್ಟು ಎರಡನ್ನೂ ಕೂಡ ಒಟ್ಟಿಗೆ ಪ್ರೊಸೀಜರ್ನ ಮಾಡ್ತಾರೆ. ಈಸಿಯಾಗಿ ಕಸ್ಟಮರ್ಸ್ಗೂ ಅಂದರೆ ಪ್ರಯಾಣಿಕರಿಗೂ ಕೂಡ ಈಸಿ ಆಗಲಿ ಅಂದ್ಬಿಟ್ಟು ಈ ಒಂದು ಹೊಸ ಚೇಂಜಸ್ನ ತತ್ಕಾಲ್ ಬುಕ್ಕಿಂಗ್ನ ಇನ್ನೂ ಈಸಿಯಾಗಿ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಚೇಂಜಸ್ನ ತರ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ವೀಡಿಯೋಸ್ನ ನೋಡ್ತೀರಾ. ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇನ್ಫಾರ್ಮೇಟಿವ್ ಇದೆ ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗೃಹಲಕ್ಷ್ಮಿ ಬಗ್ಗೆ ಆಗಿರ್ಬೋದು ಸಾಕಷ್ಟು ವೀಡಿಯೋಸ್ನ ಅಪ್ಡೇಟ್ ಮಾಡ್ತಿರ್ತೀನಿ. ಗೃಹ ಜ್ಯೋತಿ ಯೋಜನೆಗೆ ಯಾಕಿನ್ನು ಮರುಪರಿಶೀಲನೆ ಅರ್ಜಿ ಸಲ್ಲಿಕೆಗೆ ಬರ್ತಾ ಇಲ್ಲ ಅಧಿಕಾರಿಗಳು, ಸೊ ಇದ್ರ ಬಗ್ಗೆ ಡೀಟೇಲಾಗಿ ನಾನು ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ಆಧಾರ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ. ದಯವಿಟ್ಟು ಹಾಗಾಗಿ ಹೇಳೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ನೀವು ಫ್ರೀ ಇದ್ದಾಗ ಖಂಡಿತವಾಗ್ಲೂ ಎಲ್ಲ ವೀಡಿಯೋಸ್ನು ನೋಡ್ಬೋದು. ಹಾಗೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.